ತಂದೆ ತಾಯಿಗಳ ಮಹತ್ವ ಮತ್ತು ಶಿಕ್ಷಕರ ಮಹತ್ವ ಕಳೆದುಕೊಳ್ಳುತ್ತಿರುವ ಈ ಕಾಲದಲ್ಲಿ ಇದಕ್ಕೆ ಅಪವಾದವೆಂಬಂತೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದ ತಂದೆ ತಾಯಿಯ ಪಾದಪೂಜೆ ಹಾಗೂ ಪೋಷಕರಿಂದ ಮಕ್ಕಳಿಗೆ ದೀಕ್ಷೆ ಕೊಡಿಸಲಾಯಿತು. ಎಲ್ಲರೂ ಕಾಣದ ದೇವರ ಕಡೆ ಬೆಟ್ಟು ಮಾಡಿ ತೋರಿಸ್ತಾರೆ. ನೋಡಪ್ಪ, ಇವನು ಶಿವ, ಇವನು ಪಾರ್ವತಿ, ಇವನು ಗಣೇಶ, ಇವನು ಷಣ್ಮುಗ, ಈ ದೇವರ ಕೈ ಮುಗಿದ್ರೆ ಅದಾಗತ್ತೆ, ಆ ದೇವರ ಕೈ ಮುಗಿದ್ರೆ ಇದಾಗುತ್ತೆ. ನನ್ನ ಪ್ರಕಾರ ಯಾರು ತಂದೆ ತಾಯಿಗಳಿಗೆ ಕಾಯ ವಾಚ ಮನಸ ಹೃದಯದಿಂದ ಪ್ರೀತಿ ಮಾಡಿ ಅವರ ಮಾತನ್ನ ಕೇಳಿ ತಲೆಬಾಗಿ ಅವರ ಆಶೀರ್ವಾದ ತಗೊಂಡಿರ್ತಾರೆ, ಎಲ್ಲಾ ದೇವರು ಅವ್ರ ಮುಂದೆ ಶರಣಾಗ್ತಾರೆ. ಈ ಕೆರಕಲಮಟ್ಟಿ ಸರ್ಕಾರಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಒಟ್ಟು 242 ಮಕ್ಕಳು ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಶಾಲೆಯ ಮುಖ್ಯ ಗುರುಗಳಾದ ರಾಜೇಶ್ ಮನಗೂಳಿ ಹಾಗೂ ಸಹಶಿಕ್ಷಕರು ಶ್ರಾವಣದ ಕೊನೆ ಸೋಮವಾರದಂದು ಮಕ್ಕಳಿಂದ ತಂದೆ ತಾಯಿಗಳ ಪಾದಪೂಜೆಯನ್ನ ಮಾಡಿಸಿದ್ದಾರೆ. 100 ಮಕ್ಕಳು ಸಾಮೂಹಿಕವಾಗಿ ತಮ್ಮ ತಂದೆ ತಾಯಿಯ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದರು. ಪೋಷಕರ ಪಾದ ತೊಳೆದು ವಿಭೂತಿ ಕುಂಕುಮ ಅರ್ಪಿಸಿ ಹೂ ಇಟ್ಟು ಊದಬತ್ತಿ ಬೆಳಗಿ ಪೂಜೆ ಮಾಡಿ ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಯಾಗಿ ನಿರ್ಮಾಣವಾಗುವ ಪ್ರತಿಜ್ಞೆಯನ್ನ ಬೋಧಿಸಲಾಯಿತು. ವಿಜಯ ಧ್ವನಿ ನ್ಯೂಸ್, ಬಾಗಲಕೋಟೆ. ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಈ ಕಾರ್ಯಕ್ರಮ ಎಷ್ಟು ವಿಶಿಷ್ಟ ಅಂದರೆ, ಇವತ್ತ ಶಿಕ್ಷಣದಲ್ಲಿ ನಾವು ನೋಡ್ತೀವಿ, ಶಿಕ್ಷಣದಲ್ಲಿ ಕೇವಲ ಮಾಹಿತಿ ಮೌಲ್ಯಗಳನ್ನು ಕಳೆದುಕೊಳ್ಳುವಂಥ ಒಂದು ಮಕ್ಕಳನ್ನು ನಾವು ಇವತ್ತು ಕಾಣಕತ್ತೀವಿ. ಆ ಮೌಲ್ಯಗಳು ಮಕ್ಕಳಲ್ಲಿ ತಂದೆ ತಾಯಂದಿರ ಬಗ್ಗೆ ಗೌರವ ಆಗಲಿ ಅಥವಾ ಶಿಕ್ಷಕರ ಬಗ್ಗೆ ಆ ಮಕ್ಕಳು ಕಲಿಯುವಂಥ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ನಾವು ಕಾಣ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಪಾದ ಪೂಜೆ ಮತ್ತು ದೀಕ್ಷೆ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಂದೆ ತಾಯಂದಿರಲ್ಲಿ ಅವರಲ್ಲಿ ಒಂದು ಪ್ರಜ್ಞೆ, ಮಕ್ಕಳನ್ನು ಗುಣಮಟ್ಟದ ಶಿಕ್ಷಣ ನಾವು ಕೊಡಿಸಬೇಕು. ಅದು ಗ್ರಾಮೀಣ ಮಟ್ಟದಲ್ಲಿ ಆಗಲಿ ನಗರ ಮಟ್ಟದಲ್ಲಿ ಆಗಲಿ ಮಕ್ಕಳು ಮುಂದುವರಿಬೇಕು ಹಾಗೂ ಮಕ್ಕಳು ದೊಡ್ಡ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ, ಅದರ ಜೊತೆಗೆ ಸಮಾಜದ ಬಗ್ಗೆ, ದೇಶದ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲು ಕಾರಣಬರುವಾದ ಈ ಕೆರಕಲಮಟ್ಟಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ, SDMC ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ನಾನು ನನ್ನ ಹೃದಯ ಅಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಕ್ಕಳಿಗೆ ಒಂದು ಮನವಿ ಮಾಡಿದರು, ಏನಂತ ಪಾದ ಪೂಜೆ ಇಟ್ಕೊಂಡಿವಿ, ಎಲ್ಲರೂ ಬಂದು ಇದಕ್ಕೆ ಸಭೆಗೆ ಕೂಡಿ ಎಲ್ಲರೂ ಪಾದ ಪೂಜೆ ಮಾಡಿಸ್ಕೊಂಡು ಪ್ರತಿಜ್ಞೆ ಮಾಡ್ಬೇಕಂತ ಕೇಳ್ಕೊಂಡ್ರು. ಅದೇ ರೀತಿ ಕೇಳ್ಕೊಂಡಂತೆ ಎಲ್ಲ ನಮ್ಮ ಊರಿನ ಎಲ್ಲ ಪಾಲಕರು, ತಂದೆ ತಾಯಿಗಳು ಎಲ್ಲರೂ ಬಂದರು. ಬಂದ ಗ್ಯಾಸೆ ಎಲ್ಲ ಕಾರ್ಯಕ್ರಮವನ್ನು ಪಾದ ಪೂಜೆ ಮಾಡಿಸಿ ಪ್ರತಿಜ್ಞೆ ಮಾಡಿದರು. ಎಲ್ಲ ಹುಡುಗರು ಸೇರಿ ಎಲ್ಲ ಅವರು ಪ್ರತಿಜ್ಞೆ ಮಾಡಿದರು, ನಾವು ಶಾಲೆ ಬಿಡೋಂಗಲ್ಲ, ನಾವು ಶಾಲೆ ಕಂಟಿನ್ಯೂ ಬರ್ತೀವಿ ಅಂತ ಅವ್ರು ಮಾಡಿದರು. ನಂತರ ಪಾಲಕರ ನಂತರ ಅವರು ತಲೆ ಮೇಲೆ ಕೈ ಇಟ್ಟುಕೊಂಡು ಅವರು ಪ್ರತಿಜ್ಞೆ ಮಾಡಿದರು, ನಾವು ಯಾವುದೇ ದೊಡ್ಡ ದುಶ್ಚಟ ಮಾಡೋಂಗಿಲ್ಲ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತೀವಿ ಅಂತೇಳಿ ಎಲ್ಲರೂ ಪ್ರತಿಜ್ಞೆ ಮಾಡಿದರು. ಅದೇ ರೀತಿ ನಾವು ಈಗ ಎಲ್ಲ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲರೂ ಕೂಡಿ ನಾವು ಶಾಲೆಯನ್ನು ಇನ್ನಷ್ಟು ಅತಿ ಹೆಚ್ಚಿನ ಇದರೊಳಗೆ ನಾವು ಅಭಿವೃದ್ಧಿ ಮಾಡ್ಬೇಕಂತೇಳಿ ನಾವು ಹಿರಿಯರು ಎಲ್ಲರೂ ಮಾತಾಡ್ಕೊಂಡಿದ್ದೀವಿ. ಅದೇ ರೀತಿ ನಾವು ಎಲ್ಲ ಮಕ್ಕಳಿಗೆ ಚಲೋ ಶಿಕ್ಷಣ ಕೊಡಲಿ ಅಂತ ಎಲ್ಲರಲ್ಲಿ ಬೇಡ್ಕೊಳ್ತೀವಿ. ನಮಗೆಲ್ಲ ಪೋಷಕರಿಗೆ ಒಳ್ಳೇದು ಅನಿಸುತ್ತಿದ್ರಿ. ಇದು ಪಾದ ಪೂಜೆ ಮಾಡಿ ಎಲ್ಲ ನಮ್ಮ ಮಕ್ಕಳನ್ನ ನಾವು ಶಿಕ್ಷಕರು ಏನು ಹೇಳಿದ್ರು, ಬಿಡಿಸಬೇಡ ಅಂತ ಹೇಳಿದ್ರು, ನಾವು ಬಿಡಿಸಲ್ಲ ಅಂತ ಹೇಳಿದೀವಿ. ಪರಿವರ್ತನೆ ಮಾಡಬೇಕು, ಎಲ್ಲ ಮಕ್ಕಳಿಗೆ ಎಲ್ಲ ಶಿಕ್ಷಣ ಚಲೋ ಆಗಲಿ ಅಂತೇಳಿ ನಾವು ಕೇಳ್ಕೊಂಡಿದ್ವಿ. ಇಂದು ನಮ್ಮ ಶಾಲೆಯಲ್ಲಿ ಪಾದ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇಂದು ನಾವು ಎಲ್ಲ ವಿದ್ಯಾರ್ಥಿಗಳು ಸೇರಿ ತಂದೆ ತಾಯಿಗೆ ಪಾದ ಪೂಜೆಯನ್ನು ಮಾಡಿದೆವು. ಇಂದು ನಾವು ಪ್ರಮಾಣ ಮಾಡಿದೆವು, ಎಂದು ಶಾಲೆಯನ್ನು ಬಿಡುವುದಿಲ್ಲ, ಶಾಲೆ ತಪ್ಪಿಸುವುದಿಲ್ಲ, ಒಳ್ಳೆ ವಿದ್ಯಾರ್ಥಿಗಳಾಗುತ್ತೇವೆ. ಭಾರತಕ್ಕೆ ನಾವು ಏನಾದರೂ
ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಹಂಗೆ ಒಂದು ಊರಿಗೆ ಒಂದು ಏನರ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಮಾಣ ಮಾಡೀವಿ. ಮತ್ತು ನಮ್ಮ ತಂದೆ ತಾಯಿಗಳು ಪ್ರಮಾಣ ಮಾಡ್ಯಾರ ನಮ್ಮ ತಲೆ ಮೇಲಿಟ್ಟು ದುಷ್ಟಚಗಳನ್ನು ಬಿಡ್ತೇವೆ ಹಾಗೂ ನಾವು ನಮ್ಮ ಮಕ್ಕಳನ್ನ ಎಂದು ಶಾಲೆ ಬಿಡಿಸೋದಿಲ್ಲ ಅಂತೇಳಿ ಪ್ರಮಾಣ ಮಾಡ್ಯಾರ ನಮ್ಮ ತಂದೆ ತಾಯಿಗಳು. ಇದನ್ನೆಲ್ಲ ಕಾರ್ಯನಿರ್ವಹಿಸೋದಕ್ಕೆ ನಮ್ಮ ಮನ್ಗುಳ್ ಸರ್ ಮತ್ತು ನಮ್ಮ ಟೀಚರ್ಸ್, ಚವಾಣ್ ಟೀಚರ್, ಎಲ್ಲ ಟೀಚರ್ಸು, ಎಲ್ಲ ಸರ್ಸು ಮತ್ತು ನಮ್ಮ ಎಲ್ಲ ಊರಿ ಹಿರಿಯರು, ಅಧ್ಯಕ್ಷರು, ತಂದೆ ತಾಯಿಯಂದಿರು ಎಲ್ಲರೂ ಇದಕ್ಕೆ ಸಹಾಯ ಮಾಡ್ಯಾರ. ಅವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ನನ್ನ ಹೆಸರು ಸಾವಿತ್ರಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.